ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಜನರಲ್ಲಿ ಅರಿವು ಶಿಬಿರ, ಡೋರ್ ಟು ಡೋರ್ ವಿಸಿಟ್, ಗೃಹಲಕ್ಷ್ಮಿಯರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಯಶಸ್ವಿ ಅಧ್ಯಕ್ಷರಾದ ಉದಯ್ ಶಂಕರ್. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ನಾಡ ಕಚೇರಿ ಆವರಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಶಿಬಿರ ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಾರ್ವಜನಿಕರಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನೀಡಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮತ್ತು ಇಲಾಖಾ ಅಧಿಕಾರಿಗಳಿಂದ ಮಾಹಿತಿ ನೀಡುವ ಮೂಲಕ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು ಮತ್ತು ಅನುಷ್ಠಾನದ ಸವಾಲುಗಳನ್ನು ನಿವಾರಿಸಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಲಾಯಿತು. ಬಳಿಕ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಉದಯ್ ಶಂಕರ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಮಹತ್ತರ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅವಳಿ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರ ಸಹಕಾರದೊಂದಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಜಾಥಾ ಮತ್ತು ಮಾಹಿತಿ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದೇವೆ. ಅಧಿಕಾರಿಗಳು ಜನರ ಬಳಿಗೆ ಹೋಗಿ ಯೋಜನೆಗಳ ಲಾಭಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಯೋಜನೆಗಳ ಅನುಷ್ಠಾನದಲ್ಲಿನ ತಾಂತ್ರಿಕ ದೋಷಗಳು ಮತ್ತು ಅಡೆತಡೆಗಳನ್ನು ಸರಿಪಡಿಸಿ ಅರ್ಹ ಫಲಾನುಭವಿಗಳಿಗೆ ಸರಿಯಾಗಿ ತಲುಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಪ್ರತಿ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಲು ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇದರಿಂದ ಯೋಜನೆಗಳ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡುತ್ತಿದೆ. ಪಂಚ ಗ್ಯಾರಂಟಿ ಯೋಜನೆಗಳ ಯಾವುದೇ ಸಣ್ಣ ಲೋಪವಿದ್ದರೂ ಸಮಿತಿ ಗಮನಕ್ಕೆ ತಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ನಗರಾಧ್ಯಕ್ಷ ಪ್ರಭಾಕರ್, ಪಿಡಿಒ ತಿಲಕ್, ವಾಸಿಂ ಪಾಷಾ, ಅಂಕನಹಳ್ಳಿಕೊಪ್ಲು ಮಹದೇವ, ಗಾಯನಹಳ್ಳಿ ರವಿ, ಪಶುಪತಿ, ತೇಜುಮೂರ್ತಿ, ಮಹಾಲಿಂಗ, ದೊಡ್ಡಕೊಪ್ಲು ಕಾಂತರಾಜ್, ರಾಣಿ, ಎಸ್ಸಿ ಘಟಕದ ಅಧ್ಯಕ್ಷ ಕಂಟಿಕುಮಾರ್, ಗೋವಿಂದರಾಜ್, ಯಲ್ಲಪ್ಪ ಜೋಗಿ, ಮನೋಜ್ ಸೇರಿದಂತೆ ಫಲಾನುಭವಿಗಳು ಹಾಜರಿದ್ದರು. ಏನು ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲೇ ಸ್ಪಾಟ್ ಅಲ್ಲೇ ಅವರಿಗೆ ಒಂದು ಸಮಸ್ಯೆಯನ್ನ ಏನು ಸಮಸ್ಯೆ ಅದನ್ನು ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಂತ ಡಿ ರವಿಶಂಕರ್ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಎಲ್ಲ ಅಧಿಕಾರ ವರ್ಗದವರು ಕೂಡ ಒಂದು ಬಿಸಿಲು ಮತ್ತು ಒಂದು ಚಳಿ ಅನ್ನೋದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕೂಡ ಅವರು ಕೂಡ ಕಾರಣಕರ್ತರಾಗ್ತಾ ಇದ್ದಾರೆ. ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಇಲಾಖೆಯ ಒಂದು ಕಾರ್ಯಕರ್ತ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಕೂಡ ಈ ಒಂದು ಯೋಜನೆಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಾವು ನಮ್ಮೆಲ್ಲರೂ ನಮ್ಮ ನ್ಯಾಯಬಲದ ಮಾಲೀಕರು ದಯಮಾಡಿ ಅವ್ರ ಮನೆಯಿಂದ ಯಾರೂ ಬೆಳೆಸ್ಕೊಡ್ತಾ ಇಲ್ಲ, ನಮ್ಮ ಮನೆಯಿಂದ ಯಾರೂ ಬೆಳೆಸ್ಕೊಡ್ತಾ ಇಲ್ಲ. ಸರ್ಕಾರ ದಯಮಾಡಿ ಕೊಡ್ತಾ ಇದೆ, ಒಂದು ಅದಕ್ಕೆ ನಾವು ಕಮಿಷನ್ ನಮ್ಮ ಸರ್ಕಾರದ ವತಿಯಿಂದ ಅವರು ಕೊಡ್ತಾ ಇದೆ. ಹಾಗಾಗಿ ಅವರು ತೂಕ ಮತ್ತು ಏನು ನಿಯಮಿತ ವೇಳೆಯಲ್ಲಿ ಅವರು ಕೊಡಬೇಕು. ಹಾಗಾಗಿ ತಾವು ಯಾರೂ ಕೂಡ ನೀವು ಹಂಚಬೇಕಾಗಿಲ್ಲ. ಏನಾದರೂ ಸಮಸ್ಯೆಗಳಿದ್ರೆ ದಯಮಾಡಿ ಗಮನಕ್ಕೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇದಾಗಿ ಕೆಲವೊಂದು ಸಮಸ್ಯೆಗಳನ್ನ ತರ್ತಾ ಇದ್ರು ನಮ್ಮ ಕಚೇರಿಗೆ, ನಮ್ಮ ಏನು ಗ್ಯಾರಂಟಿ ಸಮಿತಿ ಕಚೇರಿಗೆ ತರ್ತಾ ಇದ್ರು. ಈಗಾಗಲೇ ನಾವು ನಮ್ಮ ಅಧಿಕಾರಿಗಳಿಗೆ ಗಮನ ತಂದು ಆ ನ್ಯಾಯಬೆಲೆಗಳಿಗೆ ಸೂಚನೆ ಕೊಟ್ಟು ಈಗ ಸ್ವಲ್ಪ ಹೆಚ್ಚು ಕಡಿಮೆ 10% ಸಮಸ್ಯೆನೇ ಇಲ್ಲದಾಗೆ ನಮ್ಮ ನ್ಯಾಯಬೆಲೆ ಮಾಲೀಕರು ಕೂಡ ಒಂದು ಎಚ್ಚರಿಕೆಯಿಂದ ಒಂದು ಜನಗಳನ್ನ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕಂಡು ಒಂದು ಪಡಿತರವನ್ನ ಕೊಡ್ತಾ ಇದ್ದಾರೆ. ಏನಾದ್ರು ಇನ್ನೂ ಸಮಸ್ಯೆಗಳಿದ್ರೆ ದಯಮಾಡಿ ಖಂಡಿತ ತಗೊಂಡ್ಬನ್ನಿ, ಅದನ್ನ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಈಗ ನಮ್ಮ ರಾಜ್ಯದ ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಶಾಸಕರಾದಂತ ನಮ್ಮ ಅದರಲ್ಲೂ ಕೂಡ ನಮ್ಮ ಜನಪ್ರಿಯ ಶಾಸಕರಾದಂತಹ ಡಿ ರವಿಶಂಕರ್ ಅವರು ಕೂಡ ಇದಕ್ಕೆ ಒತ್ತು ಕೊಟ್ಟು ಪ್ರತಿ ಹಳ್ಳಿಗೆ ಹೋಗಿ ಒಂದು ಪ್ರಚಾರವನ್ನು ಮಾಡಿ ಒಂದು ಕಟ್ಟ ಕಡೆ ವ್ಯಕ್ತಿಗಳಿಗೂ ಕೂಡ ಒಂದು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರ ತಂಡದವ್ರನ್ನ ಪ್ರತಿ ಹಳ್ಳಿಗೂ ಮಾಹಿತಿ ನೀಡಿ ಅದರ ಬಗ್ಗೆ ಸದುಪಯೋಗ ಪಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಜಾರಿಗೆ ತಂದಿರ್ತೇವೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ನಮ್ಮ ಏನು ಸಾರ್ವಜನಿಕರಿದ್ದೀರಾ, ಈಗ ದಯಮಾಡಿ ಏನಾದ್ರು KSRTC ಬಗ್ಗೆ ಕೇಳಿದ್ರೆ ಏನೋ ಕೆಲವೊಂದು ಬಸ್ಗಳಂತ ದಯಮಾಡಿ ಕೂತಿರ್ತಾರೆ, ಅದರ ಬಗ್ಗೆ ಮಾಹಿತಿ ನೀಡ್ತೇನೆ. ಈ ಯುವನಿಧಿ ಯಾರು ಹರಿಹರು ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ 2023, 2024, 2025 ಪಾಸ್ ಆದ ಡಿಗ್ರಿ, ಡಿಪ್ಲೊಮೊ ಆರ್ MA, MSc, MCom ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಅಂಡ್ BE ಡಿಪ್ಲೊಮೊ ಇವರು ಈ 3 ವರ್ಷದಲ್ಲಿ ಯಾರು ತೇರ್ಗಡೆ ಹೊಂದಿರ್ತಾರೆ ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ. ಅದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ಯಾವಾಗಲೂ ಬೇಕಾದರೂ ಕೂಡ ರಿಸಲ್ಟ್ ಬಂದ ನಂತರ ಯೂನಿವರ್ಸಿಟಿಯಿಂದ ಡಿಜಿಲಾಕರ್ ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣ ತಾವು ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡಿದ ನೀವು ಪಾಸ್ ಆದ 6 ತಿಂಗಳು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ತದನಂತರದಲ್ಲಿ ಆಟೋಮೆಟಿಕ್ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆಯಿಂದ ಒಂದು ಸಾಲಿಗ್ರಾಮ ತಾಲೂಕಿನ ಫುಡ್ ಇನ್ಸ್ಪೆಕ್ಟರ್ ಸುರೇಶ್ ಅಂತ ನನ್ನ ಹೆಸರು. ಈ ಒಂದು ಅನ್ನಭಾಗ್ಯ ಯೋಜನೆ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋದಾದ್ರೆ,
ನಮ್ಮ ಅನ್ನಭಾಗ್ಯ ಯೋಜನೆಯನ್ನ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಅಡಿಯಲ್ಲಿ 2023ನೇ ಜುಲೈ ಮಾಹೆಯಿಂದ ಅನ್ನಭಾಗ್ಯ ಯೋಜನೆಗಳನ್ನ ಈ ಸರ್ಕಾರದ ವತಿಯಿಂದ ನಾವು ಪ್ರಾರಂಭಿಸಲಾಗಿದೆ. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜುಲೈ 2023ರಿಂದ ಮೊದಲನೇದಾಗಿ ಪ್ರತಿ ಸದಸ್ಯರಿಗೆ ₹170 ನಾವು DBT ಮುಖಾಂತರ ಆಗ್ತಾ ಇದ್ವಿ ಅವರ ಒಂದು ಏನು NPC ಆಗಿರ್ತಕ್ಕಂತಹ ಬ್ಯಾಂಕ್ ಖಾತೆಗೆ. ನಂತರ ಈ ಒಂದು ಯೋಜನೆಯನ್ನ ಒಂದು ಪರಿಷ್ಕರಣೆ ಮಾಡಿ, ಅಂದ್ರೆ ಏನು ಒಂದು ಹಣವನ್ನ ಹಾಕ್ತಾ ಇದ್ವಿ ಅದಕ್ಕೆ ಪರಿಷ್ಕರಣೆ ಮಾಡಿ ಆ ಹಣದ ಬದಲು ಅಕ್ಕಿಯನ್ನೇ ನೀಡತಕ್ಕಂಥ ಯೋಜನೆಯನ್ನ ಒಂದು ಫೆಬ್ರವರಿ 2025ನೇ ಮಾಹೆಯಿಂದ ಈಗಾಗಲೇ ಪ್ರಾರಂಭಿಸಲಾಗಿದೆ. ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಅಂದ್ರೆ ಎಲ್ಲಾ AY ಪಡಿತರ ಚೀಟಿದಾರರು ಹಾಗೂ PHH ಪಡಿತರ ಚೀಟಿದಾರರು ಒಟ್ಟು 33,200 ಪಡಿತರ ಚೀಟಿದಾರರು ಈ ಒಂದು ಅನ್ನಭಾಗ್ಯ ಯೋಜನೆ ವ್ಯಾಪ್ತಿಯಲ್ಲಿ ಪ್ರತಿ ಮಾಹೆ ಒಂದು ಅನುಕೂಲವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ 33,000 ಜನ ಪಡಿತರ ಚೀಟಿದಾರರಂದ್ರೆ 1,05,000 ಒಂದು ಮೆಂಬರ್ ಸದಸ್ಯರುಗಳು ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಬರ್ತಾ ಇದ್ದಾರೆ. ಇವರು ಪ್ರತಿ ಮಾಹೆ ನಮ್ಮ NFSA ಹಾಗೂ ಅನ್ನಭಾಗ್ಯ ಯೋಜನೆ ಎರಡೂ ಯೋಜನೆಗಳ ಅಡಿಯಲ್ಲಿ ಪ್ರತಿ ಮಾಹೆ ಈ ತಾಲೂಕಿಗೆ 10,800 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಪ್ರತಿ ಮಾಹೆ ವಿತರಣೆ ಆಗ್ತಾ ಇದೆ. ಈ ಒಂದು ಅನ್ನಭಾಗ್ಯ ಯೋಜನೆ ಏನು ಅವರು ಬಯೋಮೆಟ್ರಿಕ್ ಅನ್ನ ನೀಡಿ ಒಂದು ಪ್ರತಿ ಮಾಹೆ ಬಯೋಮೆಟ್ರಿಕ್ ಅನ್ನು ನೀಡಿ ಅವರು ಪಡಿತರನ್ನ ಖಾತ್ರಿಯನ್ನ ಆಗ್ತಾ ಇದೆ. ಪ್ರತಿ ಮಾಹೆ ಈ ಒಂದು ಸಾಲಿಗ್ರಾಮ ತಾಲೂಕು ವ್ಯಾಪ್ತಿ ಒಂದರಲ್ಲೇ 10,800 ಕ್ವಿಂಟಾಲ್ನಷ್ಟು ಪಡಿತರ ಅಕ್ಕಿಯನ್ನ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಈ ಒಂದು ವಿತರಣೆ ಆಗ್ತಾ ಇದೆ. ಈಗಾಗಲೇ ಇಲಾಖೆಯಿಂದ ಯಾವುದೇ ಪಡಿತರ ಚೀಟಿದಾರರಿಗೆ ಹೆಸರು ಸೇರ್ಪಡೆ ಅಥವಾ ಮರಣ ಹೊಂದಿದ್ದಲ್ಲಿ ಅವರ ಹೆಸರು ಡಿಲೀಟ್ ಆಗಿರ್ಬೋದು, ಯಾವುದೇ ತಿದ್ದುಪಡಿ ಆಗಿರ್ಬೋದು, ಈಗಾಗಲೇ ಅದು ಕರ್ನಾಟಕವನ್ನ ಹಾಗೂ ಗ್ರಾಮವನ್ಗಳ ಮುಖಾಂತರ ಒಂದು ಯೋಜನೆ ಚಾಲ್ತಿಯಲ್ಲಿದೆ. ದಯವಿಟ್ಟು ಅದು ಯೋಜನೆಗಳನ್ನ ಎಲ್ಲಾ ಒಂದು ಫಲಾನುಭವಿಗಳು ಪಡ್ಕೋಬಹುದು. ಸಮಸ್ಯೆ ಆದಾಗ ಅವರು ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬಹುದು ಅಂತಂದ್ರೆ ಈಗಾಗಲೇ ಎಲ್ಲ ಒಂದು ನಮ್ಮ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ನಮಗೆ ಇಲಾಖೆಯಲ್ಲಿ ಸ್ವಲ್ಪ ಕಳೆದ ಮಾಹೆಯಿಂದ ನವೆಂಬರ್ ಮಾಹೆಯಿಂದ ಸ್ವಲ್ಪ ಸರ್ವರ್ ಸಮಸ್ಯೆ ಸ್ವಲ್ಪ ಕಂಡು ಬಂದಿದೆ. ಆ ಸರ್ವರ್ ಸಮಸ್ಯೆ ಅಂತಕ್ಕಂಥದ್ದು ಈಗಾಗಲೇ ಒಂದು ರಾಜ್ಯ ಮಟ್ಟದ ಒಂದು ಸಮಸ್ಯೆ ಆಗಿದ್ದು ನಾವು ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ಈಗಾಗಲೇ ತಂದಿದ್ದೀವಿ. ಅದನ್ನ ಈ ಮಂತನೇ ಈಗಾಗಲೇ ಪರಿಹಾರ ಆಗ್ತಕ್ಕಂಥ ಒಂದು 80% ಪರಿಹಾರ ಆಗಿದೆ. ಅಕಸ್ಮಾತ್ ಯಾರಾದ್ರೂ ಕೂಡ ಈ ಪಡಿತರ ಚೀಟಿನಲ್ಲಿ 90 ವರ್ಷ ಆಗಿರ್ಬೋದು, 85 ವರ್ಷ ಆಗಿರ್ತಕ್ಕಂಥವ್ರು ಇಂಥವ್ರು ಯಾರಾದ್ರೂ ಕೂಡ ಬಯೋ ಬರ್ದೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ ಅಂತ ಒಂದು ಪಡಿತರ ಚೀಟಿದಾರರು ಒಂದು ಬಾರಿ ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಕೋಬೇಕು. ಆಧಾರ್ ಅಪ್ಡೇಟ್ ಮಾಡಿದ್ರು ಕೂಡ ಅವ್ರಿಗೆ ಬಯೋ ಬರ್ತಾ ಇಲ್ಲ ಅಂತಂದ್ರೆ ಏನು ಆಧಾರ್ ಅಪ್ಡೇಟ್ ಮಾಡಿಸಿರ್ತಕ್ಕಂಥ ಫೇಲ್ಯೂರ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಏನಿದೆ ಅದನ್ನ ನಾವು ಕಚೇರಿಗೆ ತಂದುಕೊಟ್ರೆ ನಾವು ಅದನ್ನ ವಿನಾಯಿತಿ ಅಂತ ಮಾಡ್ಕೊಡ್ತೀವಿ. ಅವರು ಬಯೋವನ್ನ ನೀಡದೆ ಪ್ರತಿ ಮಾಹೆ ಪಡಿತರವನ್ನ ಪಡ್ಕೊಳ್ಬಹುದು. ಮತ್ತೆ ಯಾರು 75 ವರ್ಷ ಮೇಲ್ಪಟ್ಟು ಏಕ ವ್ಯಕ್ತಿ ಪಡಿತರ ಚೀಟಿದಾರರಿದ್ದಾರೆ ಅಂತ ಒಂದು ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಈಗಾಗಲೇ ಅನ್ನ ಸುವಿಧಾ ಯೋಜನೆ ಅಂತ ಜಾರಿಗೆ ತರಲಾಗಿದೆ. ಅಂತ ಪಡಿತರ ಚೀಟಿದಾರರು ಪ್ರತಿ ಮಾಹೆ 1ರಿಂದ 5ನೇ ತಾರೀಕಿನ ಒಳಗಡೆ ಆ ಒಂದು ಯೋಜನೆಗಳಿಗೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೆರಳಿ ನೋಂದಾಯಿಸಿಕೊಂಡ್ರೆ ಅಂತ ಪಡಿತರ ಚೀಟಿದಾರರಿಗೆ ಬಯೋ ಕೊಟ್ಟ ನಂತರ ಅವ್ರಿಗೆ ಮನೆ ಬಾಗಿಲಿಗೆ ಪಡಿತರವನ್ನು ವಿತರಿಸಲಿಕ್ಕೆ ಈಗಾಗಲೇ ಒಂದು ಯೋಜನೆ ಜಾರಿಯಲ್ಲಿದೆ. ಅದನ್ನು ಕೂಡ ಎಲ್ಲಾ ಫಲಾನುಭವಿಗಳು ಬಳಸ್ಕೊಂಡಿರ್ತಕ್ಕಂಥ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ KR ನಗರ ಘಟಕದಿಂದ ಇಲ್ಲಿವರೆಗೆ ಸರಿಸುಮಾರು 3 ವರ್ಷಗಳಿಂದ ಮಹಿಳೆಯರು 28 ಕೋಟಿಗಿಂತಲೂ ಹೆಚ್ಚಿಗೆ ಮಹಿಳೆಯರು ನಮ್ಮ ಬಸ್ನಲ್ಲಿ ಒಂದು ಶಕ್ತಿ ಯೋಜನೆಯನ್ನು ಉಪಯೋಗ ತಗೊಂಡಿದ್ದಾರೆ. ಅದೇ ರೀತಿ ಶಕ್ತಿ ಯೋಜನೆಯಿಂದ ಸರಿಸುಮಾರು 108 ಕೋಟಿ ರೂಪಾಯಿವರೆಗೂ ಆದಾಯ ಬಂದಿದೆ ಅಂತ ಹೇಳಲು ನಮ್ಮ KSRTC ವತಿಯಿಂದ ತುಂಬ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ KSRTC ಬಗ್ಗೆ ಏನಾದರೂ ಕುಂದುಕೊರತೆ ಇದ್ದರೆ ದಯಮಾಡಿ ನಮಗೆ ತಿಳಿಸಿ, ಸಾಧ್ಯ ಆದರೆ ಇಲ್ಲೇ ಪರಿಹರಿಸ್ತೀವಿ. ಇಲ್ಲ ಅಂದರೆ ಕೆಲವು ಸಮಸ್ಯೆಗಳ ಮೇಲ್ಮಟ್ಟದಲ್ಲಿ ಪರಿಹಾರ ಆಗೋಗಿದ್ರೆ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಅವನ್ನ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಯಾರಾದರೂ ಸಮಸ್ಯೆ ಇದ್ರೆ ಹೇಳ್ಬೋದು. ಇನ್ಕಮ್ ಟ್ಯಾಕ್ಸ್ ಅಥವಾ GST ಫೈಲ್ ಆದಂತವರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ಸಿಗ್ತಾ ಇಲ್ಲ. ಅದನ್ನ ಬಿಟ್ಟರೆ ಎಲ್ಲರೂ ಈ ಯೋಜನೆಯನ್ನ ಪಡ್ಕೋತಿದ್ದಾರೆ. ಇದುವರೆಗೂ ಏನಿಲ್ಲ ಅಂತಂದ್ರು 100ಕ್ಕೆ 90ರಿಂದ 95% ಹೆಣ್ಣು ಲೇಡೀಸ್ಗೆ ಈ ಒಂದು ಗೃಹಲಕ್ಷ್ಮಿ ಸೌಲಭ್ಯ ಒದಗ್ತಾ ಇದೆ. ಏನಾದ್ರೂ ನಿಮಗೆ ಈಗ ಆಹಾರ ಇಲಾಖೆಯವರೇ ಹೇಳಿದ್ರಲ್ಲ, ಈಗ ಹೊಸ ಅರ್ಜಿ ಸಲ್ಲಿಸಿದವರಿಗೆ ಹೊಸ ರೇಷನ್ ಕಾರ್ಡ್ ಕೊಡ್ತಾ ಇದ್ದೀವಿ ಅಂತೇಳಿ. ಇದು ಯಾವಾಗ್ಲೂ ಹಾಕ್ಬಹುದು, ಅರ್ಜಿ ಸಲ್ಲಿಸಬಹುದು. ಇದಕ್ಕೇನು ಟೈಮ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಪಡೆದಂತಹ ರೇಷನ್ ಕಾರ್ಡ್ ನಲ್ಲಿ ಈಗ ಮುಂದಿನ ದಿನಗಳಲ್ಲಿ ಅವರು ವಿತರಣೆ ಮಾಡ್ತಾರಲ್ಲ ರೇಷನ್ ಕಾರ್ಡ್, ಅಂತವರು ಸಹ ನಿಮ್ಮ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಲ್ಲಿಸಿದ ತಕ್ಷಣ ಅದು ನಮ್ಮ CDPO ಲಾಗಿನ್ಗೆ ಬರುತ್ತೆ. ಅದು ನೀವೇನ ಅಲ್ಲಿ ಸಲ್ಲಿಸಿಂದ ನಮ್ಮ ಕಚೇರಿಗೆ ಬರುವಂತ ಅವಶ್ಯಕತೆ ಇಲ್ಲ. ನಾವು ಆಟೋಮೆಟಿಕ್ ಆಗಿ ನಮ್ಮ ಲಾಗಿನ್ ಅಲ್ಲಿ ಬರುವಂತ ಎಲ್ಲ ಅರ್ಜಿಗಳನ್ನು ನಾವು ಸಬ್ಮಿಟ್ ಮಾಡ್ತೀವಿ. ಅರ್ಜಿ ಸಲ್ಲಿಸಿ 1
ಒಂದು ವಾರ ಅಥವಾ 15 ದಿನ ಬಿಟ್ಟು ನೀವು ದಯವಿಟ್ಟು ನಮ್ಮ ಕಚೇರಿಗೆ ಬಂದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೊಂದ್ ಸಾರಿ ನಿಮಗೆ ಪಡಿತರ ಚೀಟಿ ಸಿಕ್ಕಿರುತ್ತೆ, ಅಲ್ಲಿ KYC ಅಪ್ಡೇಟ್ ಆಗಿರೋದಿಲ್ಲ, ಅಥವಾ ಬ್ಯಾಂಕ್ ಅಲ್ಲಿ KYC ಅಪ್ಡೇಟ್ ಆಗಿರೋದಿಲ್ಲ, ಅಥವಾ NPCI ಆಗಿರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ನಮಗೆ ಸ್ಟೇಟಸ್ ತೋರಿಸುತ್ತೆ ಯಾವ ಪೊಸಿಷನ್ ಅಲ್ಲಿ ಇದೆ ಅರ್ಜಿ ಅಂತೇಳಿ. ಅದಕ್ಕೋಸ್ಕರ ನೀವು ಅರ್ಜಿ ಸಲ್ಲಿಸಿ ಆದಷ್ಟು 15 ದಿನ ಬಿಟ್ಟು ನಮ್ಮ ಕಚೇರಿಗೆ, ಇಲ್ಲ ಅಂದ್ರೆ ನೀವು ನಮ್ಮ ಕಚೇರಿಗೆ ಬರಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ನಿಮ್ಮ ಏರಿಯಾದಲ್ಲಿ ಇರುವಂತ ಸಮೀಪದ ಅಂಗನವಾಡಿಗಳಿಗೆ ಹೋಗಿ ನೀವು ಹಿಂಗಾಗಿದೆ ಅಂತಂದ್ರೆ ಅವರು ನಮಗೆ ಫೋನ್ ಮೂಲಕ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ನಾನಲ್ಲಿ ಚೆಕ್ ಮಾಡಿ ಹೇಳ್ತೀನಿ ಏನಾಗಿದೆ ಅಂತೇಳಿ. ಏನಾದರೂ ಸಮಸ್ಯೆ ಇದ್ರೆ ಕೇಳ್ಕೊಬಹುದು. ಚೆಸ್ಕಾಂ ಸಾಲಿಗ್ರಾಮ ಉಪವಿಭಾಗ ಗೃಹಜ್ಯೋತಿ ಯೋಜನೆ ಜೂನ್ 2023ರಿಂದ ಪ್ರಾರಂಭವಾಗಿದೆ. ಈಗ ನಮ್ಮ ತಾಲೂಕಿನಲ್ಲಿ ಟೋಟಲ್ 28,527 ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ. ಟೋಟಲ್ ಅಷ್ಟು ಇನ್ಸ್ಟಾಲೇಷನ್ಸ್ ಇದೆ. ಅದರಲ್ಲಿ ಗೃಹಜ್ಯೋತಿ ಪಡಿತಾ ಇರೋದು 28,132 ಫಲಾನುಭವಿಗಳಿದ್ದಾರೆ. ಅದರಲ್ಲಿ 393 ಗ್ರಾಹಕರು 200 ಯೂನಿಟ್ಗಿಂತ ಹೆಚ್ಚು ಉಪಯೋಗಿಸ್ತಾ ಇರೋ ಕಾರಣ ಅವರಿಗೆ ಗೃಹಜ್ಯೋತಿ ಅನ್ವಯ ಆಗುವುದಿಲ್ಲ. ಈಗ 177 ಗ್ರಾಹಕರು ಇದುವರೆಗೂ ಗೃಹಜ್ಯೋತಿ ನೋಂದಣಿ ಮಾಡಿಕೊಂಡಿರುವುದಿಲ್ಲ. ಅದಕ್ಕೆ ಕಾರಣಗಳು ಏನಂದ್ರೆ ಅವರಿಗೆ ಮನೆ ಬಿದ್ದೋಗಿರ್ತದೆ, ಹಂಗಾಗಿ ಅವರು ಒಂದು ಆಧಾರ್ ಕಾರ್ಡ್ಗೆ ಒಂದು ಗೃಹಜ್ಯೋತಿ ರಿಜಿಸ್ಟರ್ ಮಾಡಬೇಕಾಗಿರ್ತದೆ. ಅವರಿಗೆ 3-4 ಮನೆಗಳಿದ್ದ ಪಕ್ಷದಲ್ಲಿ ಅವರು ಗೃಹಜ್ಯೋತಿಯನ್ನು ನೋಂದಣಿ ಮಾಡಿರೋದಿಲ್ಲ. ಮತ್ತೆ ಹೊಸ ಅರ್ಜಿಗಳು ಇರ್ತದೆ. ಈಗ ಹೋದ ತಿಂಗಳು ಸರ್ವಿಸ್ ಆಗಿರೋದು ಮತ್ತೆ ಅದು ಹೋದ ತಿಂಗಳು ಸರ್ವಿಸ್ ಆಗಿರೋದು ಗೃಹಜ್ಯೋತಿನ ನೋಂದಣಿ ಮಾಡ್ಕೊಳ್ಬೇಕಾಗುತ್ತದೆ. ಅವರು ನೋಂದಣಿ ಮಾಡ್ಕೊಳ್ಳೋಕ್ಕೆ ಸೇವಾ ಸಿಂಧು government.in ವೆಬ್ಸೈಟ್ಗೆ ಹೋಗಿ ಒಂದು ಆಧಾರ್ ಕಾರ್ಡು ಮತ್ತೆ ಲೈಟ್ ಬಿಲ್ನ ಅಕೌಂಟ್ ID ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ರಿಗೆ ರಿಜಿಸ್ಟರ್ ಮಾಡೋದು ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಮೀಟರ್ ರೀಡರ್ ಏನಿದ್ದಾರೆ ಅವ್ರ ಮನೆಗೆ ಬಿಲ್ ಕೊಡೋಕ್ಕೆ ಹೋಗ್ತಾರೆ. ಅವ್ರಿಗೆ ನಿಮ್ದು ಆಧಾರ್ ಕಾರ್ಡು ಮತ್ತೆ ಕೊಟ್ಟರೆ ಅವರು ಅಲ್ಲೇ ರಿಜಿಸ್ಟರ್ ಮಾಡಿಕೊಡ್ತಾರೆ. ಹೆಚ್ಚಿನ ಸಮಸ್ಯೆ ಏನಾರ ಇದರಲ್ಲಿ ನಮ್ಮ ಕಚೇರಿಗೆ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ಮತ್ತೆ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ ಸಾಲಿಗ್ರಾಮ ವ್ಯಾಪ್ತಿಗೆ, ಮಿರ್ಲೆ, ಬೇರಿಯಾ ಮತ್ತೆ ಹದನಹಳ್ಳಿ ಶಾಖೆಗೆ ಇಲ್ಲಿ ಸಂಬಂಧಪಟ್ಟ ಜೈಗಳು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ಇದರಿಂದ ಏನು ಅನುಕೂಲತೆ ಆಗಿದೆ? ಈಗ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರೋದ್ರಿಂದ ಯಾವ ಥರ ಅನುಕೂಲ ಆಗಿದೆ ನಿಮಗೆ? ಯಾವ್ದಾರ ಕಷ್ಟ ಸುಖಕ್ಕೆ ಕಷ್ಟ ಸುಖ ಬಳಸ್ಕೊತೀವಿ, ಎಜುಕೇಷನ್ ಬಳಸ್ತಿದ್ರೆ, ಮನೆ ಖರ್ಚು ಬಳಸ್ಕೊತಾ ಇದರಿಂದ ಎಲ್ಲರಿಗೂ ಅನುಕೂಲತೆ ಆಗ್ತಾ ಇದೆಯಾ? ಪ್ರತಿಯೊಬ್ಬರಿಗೂ ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಬರ್ತಾ ಇದೆಯಾ? ಒಳ್ಳೇದಾಯ್ತಾ ಇದೆಯಾ? ಆಗಲಿ. ಇದರಿಂದ ನಿಮ್ಮ ಕುಟುಂಬಕ್ಕೆಲ್ಲ ಸಹಕಾರ ಆಗಿದೆ. ಸರ್ಕಾರದ ಯೋಜನೆ ಒಳ್ಳೆ ಯೋಜನೆ ಇದೆ. ಇದನ್ನ ಈ ಯೋಜನೆ ನಿಮಗೆ ಇನ್ನು ಮುಂದೆನೂ ಕೊಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಿಂಗೆ ಗೊತ್ತಾ ಇರೋಣ ಒಳ್ಳೇದು ಉಪಯೋಗಿಸ್ಕೊತಾ ಇದ್ದೀರಾ? ಮಕ್ಕಳಿಗೆಲ್ಲ ಹೆಲ್ಪ್ ಆಯ್ತು. ನಾವು ಪ್ರಯಾಣ ಮಾಡ್ತಾ ಇದೀವಿ. ಬಡವರಿಗೆ ಬಹಳ